ನಮಸ್ಕಾರ. ಕರ್ನಾಟಕ ಬೊಪ್ಪರೆ ಮಗನ ಗಿಲ್ಲಿ. ಆ ಗಿಲ್ಲಿಯ ಹಾಡಿಗೆ ಸೈಲೆಂಟಾಗಿ ಹೋದರು ಎಲ್ಲರೂ ಅಲ್ಲಿ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 12 ಯಾವುದೂ ಹೆಸರು ಮಾಡಲಾರ್ದನ ಆ ರೇಂಜಿಗೆ ಹೆಸರು ಮಾಡಿಬಿಟ್ಟೈತಿ. ಮುಗಿದ್ರೂ ಕೂಡ ಇದರದ್ದು ಕದರು ಮತ್ತು ಗೊತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಅಷ್ಟರ ಮಟ್ಟಿಗೆ ಕೇಳಿತ್ತು. ಆದರೆ ಈ ವಿಷಯ ಏನಪ್ಪ ಅಂತಂದ್ರೆ, ಗಿಲ್ಲಿ ಒಂದು ಹೊಸ ಹಾಡು ಹಾಡಿಬಿಟ್ಟ, ನಂದು ನಿಂದು ಯಾವಾಗ. ಆ ಹಾಡಿನ ಅರ್ಥ ಏನದ, ಅಲ್ಲಿ ಎಷ್ಟರ ಮಟ್ಟಿಗೆ ಸಾಹಿತ್ಯ ಸಮೃದ್ಧಿ ಅದ, ಅದ್ಭುತವಾಗಿರುವಂಥ ಅದು ಎಂಥ ತಲೆ ಕೊಟ್ಟಾನೋ ಮರ ನಿನಗೆ. ಆ ತಲೆ ಅವನು ಯಾವ ಟೈಮಿಗೆ ಏನು ಡೈಲಾಗ್ ಹೊಡಿಬೇಕು, ಯಾವ ಟೈಮಿಗೆ ಯಾವ ಸಾಂಗ್ ಆಡ್ಬೇಕು, ನಮ್ಗೆ ತಲೆ ಗಿರ್ರ ಅಂದ್ಬಿಡ್ತೈತಿ ನೀನು ಹಾಡು ಕೇಳಿದ್ರೆ. ಯಾವ ರೇಂಜಿಗೆ ಲಿರಿಕ್ಸ್ ನೆನಪಿಟ್ಟು ನೀ ಇರೋ ಬಿಜಿ ಶೆಡ್ಯೂಲ್ ಒಳಗೆ ಯಾವ ಸಾಂಗ್ ಅಲ್ಲ, ಎಲ್ಲಿ ಮಕ್ಕೋಬೇಕು ಅನ್ನೋದು ಕೂಡ ನಿನಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನೀ ಬಿಜಿ ಇದ್ದಿ. ಆದರೂ ಕೂಡ ಆ ಸಾಂಗ್ ನೆನಪಿಟ್ಕೊಂಡು ಎಲ್ಲ ತಲೆ ತಿಕ್ಕಿಡ್ದು ಬಿಡ್ತಪ್ಪ ನನಗೆ. ಆ ಸಾಂಗಿನೊಳಗೆ ಸಾಹಿತ್ಯ ಏನೇನೈತಿ ಒಂದು ಸರಿ ನೋಡ್ಕೊಂಬಿಡ್ರಲ್ಲ. ಅದ್ಭುತವಾಗಿರುವಂಥ ಸಾಹಿತ್ಯ. ಏನು ಸಾಹಿತ್ಯಪ್ಪ, ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ. ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ. ಹೋಗಬಹುದೇ ಹಿಂಗೆ ನೀನು ನೋಡಿ ಕೂಡ ನೋಡದೆ, ಹಸಿ ಸಗಣಿ ಮುದ್ದೆಯಲ್ಲೂ ಲವ್ ಮಾರ್ಕು ಮೂಡಿದೆ. ನೋಡಿ ಎಲ್ಲಿಂದೆಲ್ಲಿಗೆ. ಹೋಗಬಹುದೇ ಹಿಂಗೆ ನೀನು ನೋಡಿ ಕೂಡ ನೋಡದೆ, ಹಸಿ ಸಗಣಿ ಮುದ್ದೆಯಲ್ಲೂ ಲವ್ ಮಾರ್ಕು ಮೂಡಿದೆ ಅಂತ. ಅಬ್ಬಾ ಎಂಥ ಸಾಹಿತ್ಯದ ಹಾಡನ್ನು ಡೆಡಿಕೇಟ್ ಮಾಡಿಬಿಟ್ಟೆ ನೀನು ಕಾವ್ಯಾಗ. ನೀ ಹೇಳು ಎರಡರಲ್ಲೊಂದು ಇವಾಗ, ನಂದು ನಿಂದು ಯಾವಾಗ. ಎಂಥ ಸಾಹಿತ್ಯವನ್ನು ನೀನು ಆ ಟೈಮಿಗೆ ಆಡಿದಿ. ಆ ಗಿಲಿ ಜೂನಿಯರ್ಸ್ ಒಳಗೆ ಬಂದಾಳ ಕಾವ್ಯ ಅಂತಕ್ಕಂಥ ನಿಮ್ಗೆಲ್ಲರಿಗೂ ಗೊತ್ತದ. ಎಂತೆಂಥ ಹಾಡು ಹಾಡ್ದ್ಯಾರ. ಅದು ಮೊದಲ ಏನು ಆಡಿಬಿಟ್ಟ, ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ. ಆ ಅದ್ಭುತವಾಗಿರುವಂಥ ಹಾಡು ಹಾಡಿ ತಲೆ ಗಿರ್ ಅನ್ಸಿದಿ. ಈಗ ಮತ್ತೆ ಬಂದು ಈ ಹಾಡು ಲಿರಿಕ್ಸ್ ಇದು ಅದ್ಭುತವಾಗಿರುವಂಥ ಲಿರಿಕ್ಸ್, ಅದನ್ನು ಆಡಿಬಿಟ್ಟಿಯಲ್ಲ. ಇನ್ನು ನಿನ್ನ ಮನಸ್ಸಿನೊಳಗೆ ಏನಾದ ಅಂತಕ್ಕಂಥದ್ದು ಅರ್ಥ ಆಗೋಲ್ತು ನನಗೆ. ಮತ್ತು ಇದ್ರೊಳಗೆ ಮುಂದುವರೆದು ನೀವು ಏನಾರು ನೋಡ್ಬೋದು. ಮುಂದುವರಿಯೋದು ಹೆಂಗೆ ಹೇಳು, ಇಬ್ಬರಲ್ಲೊಬ್ಬರು ಸೋಲದೆ, ವಾ ಸ್ವಲ್ಪ ಕಾಲು ಜಾರುವ ಬಾರೆ ಒಬ್ರನ್ನೊಬ್ಬರು ಕೇಳದೆ. ನೋಡಿ ಎಂಥ ಲೈನಪ್ಪ ಅಂತಾನೆ. ಈ ಲೈನ್ ಬಗ್ಗೆ ಏನು ಮಾತಾಡಮ್ಮ ಹೇಳು. ಮುಂದುವರಿಯೋದು ಹೆಂಗೆ ಹೇಳು, ಇಬ್ಬರಲ್ಲೊಬ್ಬರು ಸೋಲದೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಯಾರು ಒಬ್ಬರು ಸೋತ್ ಬಿಡಂಬ, ಇಡೀ ಕರ್ನಾಟಕ ಜನತೆನೇ ಮೆಚ್ಚಿಬಿಟ್ಟಾಯ್ತು. ನಾವು ನಂಬದರೆ ಏನಾಗೋದೈತೆ, ಅವರ ಬಯಸಾರಂದ ಬಳಿಕ ಅವ್ರಿಗೆ ಬಯಸಿದ್ದು ಕೊಟ್ಟರಲ್ಲ, ನಾವು ಇನ್ನೂ ಜನರ ಮನಸ್ಸಿನೊಳಗೆ ಉಳಿಬೇಕಲ್ಲ ಅಂತೇಳಿ ಅದರೊಳಗೆ ಇಬ್ಬರಲ್ಲೊಬ್ಬರು ಸೋಲದೆ, ಸ್ವಲ್ಪ ಕಾಲು ಜಾರುವ ಬಾರೆ ಒಬ್ಬರನ್ನೊಬ್ಬರು ಕೇಳದೆ. ಅಬಾಬಾಬಾಬಾ, ಇದು ಒಂದು ದೊಡ್ಡ ಲೈನ್ ಇದು. ಬಟ್ ಇದೆಲ್ಲ ಹಾಡಿಲ್ಲ, ಬಟ್ ಆ ಹಾಡಿನ ಸಂಪೂರ್ಣ ಸಾಹಿತ್ಯವನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ಅದ್ಭುತವಾಗಿರುವಂಥ ಸಾಹಿತ್ಯ. ಒಂದೊಂದು ಲೈನು ಕೂಡ ಗಿಲಿ ಮಸ್ತ್ ಜಿಲಿಬಿಲಿ ಆ ರೇಂಜಿಗೆ ಸಾಹಿತ್ಯ ಅದ. ಅದ್ರ ಬಗ್ಗೆ ಮತ್ತೊಂದು ನೋಡ್ರು. ಆವು ಹಲ್ಲಿ ಒಂಡ್ರಗಪ್ಪೆ ಜಲ್ದಿ ಪ್ರೀತಿ ಮಾಡ್ತವೆ, ಮನ್ಸ ಮಾತ್ರ ಯಾಕೆ ಹಿಂಗೆ ಎಲ್ಲ ಲೇಟು ಮಾಡ್ತಾನೆ. ಹಾವು ಹಪ್ಪೆ ಕಪ್ಪೆ ಎಲ್ಲವೂ ಜಲ್ದಿ ಲವ್ ಮಾಡ್ತಾವ, ಮನುಷ್ಯ ಮಾತ್ರ ಯಾಕೆ ಇಷ್ಟು ಲವ್ ಲೇಟಾಗಿ ಮಾಡ್ತಾನೆ, ಎಲ್ಲ ಲೇಟು ಮಾಡ್ತಾನಂತ. ಮತ್ತೆ ಲವ್ ಅಷ್ಟಲ್ಲ, ಎಲ್ಲನೂ ಲೇಟಾಗಿ ಮಾಡೋದಂತೇಳಿ. ಏನಾರ ತೀರ್ಮಾನ ತಗೋಬೇಕು ನಾವೀಗ, ಮುಂದಿಂದೆಲ್ಲ ಯಾವಾಗ. ನೋಡಿ ಏನಾರ ಒಂದು ತೀರ್ಮಾನ ತಗೊಂಬಿಡ್ಬೇಕು ನಾವೀಗ. ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಸೇರಿ ಏನಾರ ಒಂದು ತೀರ್ಮಾನ ತಗೊಂಬಿಡ್ಬೇಕು ನಾವು, ಮುಂದಿಂದೆಲ್ಲ ಯಾವಾಗ ಅಂತಕ್ಕಂಥ ವಿಚಾರ ನಮ್ಗೆ. ಒಂದು ಅದ್ಭುತವಾಗಿರುವಂಥ ಲೈನ್ ನಾವು ಆಡಿಲ್ಲ, ಬಟ್ ಆ ಸಾಹಿತ್ಯದ ಸಂಪೂರ್ಣವನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಭೂಮಿಗೂ ಸೂರ್ಯಂಗೂ ಬೆಳಕು ಬಿದ್ದು ಚಂಬೋಗ ಅಂತ. ಅದು ಸಂಭೋಗ, ಬಟ್ ಅದನ್ನು ಒಂದು ಅಲಕ್ಷಣ ರೀತಿಯಲ್ಲಿ ಆಗ್ಬೋದು ಅಂದ್ಕೊಂಡು ಚಂಬೋಗ, ಚಂದ್ರ ಹುಟ್ಟಿದ್ದ ಆವಾಗ. ನೋಡಿ ಎಂಥ ಅದ್ಭುತವಾಗಿರುವಂಥ ಉತ್ತರ ಕೊಟ್ಟನ. ಆ ಒಂದು ಹಾಡನ್ನು ಆಡಿಬಿಟ್ಟು ನಂದು ನಿಂದು ಯಾವಾಗ ಅಂತ ಗಿಲ್ಲಿ ಕೇಳಿಬಿಟ್ಟು, ಅಲ ಬಪ್ಪರೆ ಮಗನ ಗಿಲ್ಲಿ, ನಿನ್ನ ತಲೆ ಅವನ ಆ ತಲೆಗೆ ಹೆಂಗೆ ಹಾಡು ಹೋಕ್ಕಂತಾವೋ, ಆ ಸ್ಪಾಟಿಗೆ ಹೆಂಗೆ ಬರ್ತಾವೋ. ನನಗೆ ಅದು ಎಲ್ಲದಕ್ಕಿಂತ ವಿಚಿತ್ರ ಅನಿಸಿದ್ದಪ್ಪ ಅಂತಂದ್ರೆ, ಕಾವ್ಯನ ಫೋನ್ ಹಿಂಗೆ ಇಟ್ಕೊಂಡು ನಿಂತಿರ್ತಾಳೆ ಅನುಪಮ, ರಿಸೀವ್ ಮಾಡ್ತಿದ್ದಂಗೆ ನಕ್ಕ ಬಿಡ್ತಾಳೆ. ಅಲ್ಲೊಂದು ಸ್ಪಾಟ್ ಡೈಲಾಗ್ ಹೊಡೆದು ಬಿಡ್ತಾನೆ. ಏನಪ್ಪ ಅಂತಂದರೆ, ಇದೇನು ಕಾವಿದು ನಿನಗಿಂತ ಕೆಟ್ಟದಾಗಿ ನಗ್ತಾ ಇರೋದು. ಅಬ್ಬಾಬಾಬ ಎಂಥ ಕಾಮಿಡಿ ಅದು. ಏನು ಆನ್ ದ ಸ್ಪಾಟ್ ಕಾಮಿಡಿ. ನೀ ಇರೋದ ಕಾಮಿಡಿಯನ್ನು ಹುಟ್ಟಿದ್ದೇ ನೀನು ಈ ಕಾಮಿಡಿಯನ್ನು ಇನ್ನೊಂದು ಲೆಕ್ಕಕ್ಕೆ ತಗೊಂಡೋಗ್ಬೇಕಂತ ನೀನು ಹುಟ್ಟಿಬಿಟ್ಟು ಏನು ಅನಿಸ್ಬಿಟ್ಟೈತೆ ನನಗೆ. ಅಷ್ಟರ ಮಟ್ಟಿಗೆ ಎಂತೆಂಥ ಸಾಹಿತ್ಯ ಮರ. ನಂದು ನಿಂದು ಯಾವಾಗ ಅಂದರೆ ಏನು ಹೇಳ್ಬೇಕು ಹೇಳಕ್ಕೆ. ಯಾರಿಗಾರ ಮಾತು ಬರೋಕ್ಕೆ ಸಾಧ್ಯ ಅಲ್ಲಿ ಆ ಕ್ಷಣದೊಳಗೆ. ಏನು ಮಾತಾಡ್ತಾಳಾಕಿ ಪಾಪ. ಕಾವ್ಯಾಗಂತೂ ತಲೆ ಕೆಟ್ಟು ಗಿರ್ರಂದೋಗೈತೆ. ಅಲ್ಲಿದ್ದವ್ರಿಗಂತೂ ಅವಕ್ಕೆ ಏನು ಅರ್ಥ ಮಾಡ್ಕೋಬೇಕು ಒಂದು ಗೊತ್ತಾಗಲ್ತು. ಇವ್ರದ್ದು ಏನು ಕರೆನಾ ಲವ್ ಆಯಿತು, ಇಲ್ಲ ಸ್ಕಿಟ್ಟಿನ ಸಲುವಾಗಿ ಕಾಮಿಡಿ ಮಾಡಾಕತ್ತಾರೋ, ಇಲ್ಲ ನಮ್ಮನ್ನು ತೊರಗುರನ್ನ ಮಾಡಾಕತ್ತಾರೋ, ಇಲ್ಲ ಇವು ಜನಗಳು ತೊರಗರು ಇದ್ದಾರೋ, ಇಲ್ಲ ಅವರಿಬ್ಬರು ತೊರಗರು ಇದ್ದಾರೋ, ಯಾವುದೂ ಹೇಳಾರ್ದಂಗೆ
ಮತ್ತು ಕೊನೆಗೆ ಏನಾರು ಹೇಳ್ತೀಯ ಕಾವ್ಯಾಗಂತ ಬಯಸಿದಾಗ ಕಾವ್ಯ ಅವ್ರೆ ಹಿಂಗೆ ನಗ್ನಗ್ತ ಚೆನ್ನಾಗಿರಿ ಅಂತೇಳಿ ಮತ್ತೆ ಬಹುವಚನದೊಳಗೆ ಮಾತಾಡಿಬಿಟ್ಟ. ಈಕಿ ಕಾವ್ಯ ನೋಡಿದ್ರೆ ಗಿಲ್ಲಿಗೆ ಯಾವತ್ತೂ ಕೂಡ ಬಹುವಚನದಾಗ ಮಾತಾಡೇ ಇಲ್ಲ. ಬಿಗ್ ಬಾಸ್ನೊಳಗೆ ಹೋಗೋ ಬಾರ ಅಂತ ಮಾತಾಡಿದಕ್ಕೆ ಇವಾಗ ನೀವು ಕೂಡ ಗಿಲ್ಲಿಯವರೇ ಚೆನ್ನಾಗಿರಿ ಅಂತ ಅಕ್ಕಿ ಕೂಡ ವಾಪಸ್ ರಿಪ್ಲೈ ಕೊಟ್ಲು. ಎಲ್ಲಿಗೆ ಹೊಂಟೈತೆ ಟ್ರ್ಯಾಕು, ಏನು ಹೊಂಟೈತೆ ಟ್ರ್ಯಾಕ್ ಅನ್ನೋದೇ ಅರ್ಥ ಆಗೋದು ನಮಗೆ. ಒಟ್ಟಾರೆಯಾಗಿ ಇವರಿಬ್ಬರು ಕ್ರೇಜ್ ಅಂತೂ ಇವತ್ತಿಗಲ್ಲ ಯಾವತ್ತಿಗೂ ಮುಗಿಯಂಗಿಲ್ಲ ಅಂತ ನನಗೆ ಅನ್ಸಾಕತ್ತೈತಿ. ಇನ್ನೂ 20 ಬಿಗ್ ಬಾಸ್ ಬಂದರೆ ಇವರಿಬ್ಬರು ಕ್ರೇಜ್ ಅಂತೂ ಯಾರೋ ತೆಗಿಯೋಕ್ಕೆ ಬರೋಂಗಿಲ್ಲ, ಅಷ್ಟರ ಮಟ್ಟಿಗೆ ಕ್ರೇಜ್ ಐತಿ. ಆದರೆ ಇವ್ರದ್ದು ಹಾಡುಗಳು ಕೇಳೋದು, ಒಂದಕ್ಕೊಂದು ಸಿಂಕ್ ಮಾಡೋದು ಏನೈತಲ್ಲ, ಇದು ಅದ್ಭುತವಾಗಿರುವಂಥ ಕೆಮಿಸ್ಟ್ರಿ. ಇದು ಇಬ್ಬರದು ಬಯೋಲಾಜಿಕಲ್ ಕೆಮಿಸ್ಟ್ರಿ ಮಸ್ತ್ ಓಕೆ ಆಕತ್ತದ. ಅದು ಮುಂದಿನ ತೀರ್ಮಾನ ಏನು ತೊಗೋತಾರೋ ಅವ್ರಿಗೆ ಬಿಟ್ಟಿದ್ದು. ಈಗ ನಾವರ ಹೆಂಗೆ ಹೇಳಕ್ಕೆ ಬರ್ತೈತಿ ಹೇಳು. ಜನ ಬಯಸಾಕತ್ತಾರಂತ ನಾವು ಹೇಳ್ಬೋದು, ನಾ ಬಯಸಾಕತ್ತೀನಿ ನೀವಿಬ್ಬರು ಒಂದಾಗಲೇಬೇಕಪ್ಪ ಅಂದ್ರೆ ಕಾಲ ಮರ ತೊಗೊಂಡು ಬಡ್ದು ಬಿಡ್ತಾರೆ. ಅವರಿಬ್ರಿಗೆ ಇಷ್ಟ ಆಗ್ಬೇಕದು. ಅವನಿಗೆ ಎಂತೆಂಥವ ಅಲ್ಲಾಗ್ಲಿ ಬಿದ್ದು ಹೋಗ್ಯಾವ, ಎಂತೆಂಥವು ಮನಸ್ಸು ಕೊಟ್ಟು ಹೋಗ್ಯಾವ, ಹೇಳಕ್ಕೆ ಬರೋಂಗಿಲ್ಲ. ಇವರು ರೊಕ್ಕ ರೂಪಾಯಿ ಇದ್ದವ್ರಿಗೆ, ಪ್ರೇಮು ನೇಮ ಇದ್ದವ್ರಿಗೆ ಏನಾಗಂಗಿಲ್ಲ. ಮಸ್ತ್ ಜೀವನ ಚಲೋ ಇರ್ತದೆ ಅಂತ ಹೇಳ್ತಾ, ಮತ್ತು ಇವರಿಬ್ಬರು ಆದಷ್ಟು ಬೇಗ ಒಂದಾಗಲಿ. ಪಾಪ ಜೀವನದೊಳಗೆ ಜೋಡಿಗಳು ಭಾಳ ಮುಖ್ಯ. ಆದರೆ ಕೆಲವೊಂದು ಜೋಡಿ ಇದ್ದು ಜೋಡಿನೇ ಹೊಂಟು ಬಿಡ್ತಾವೆ, ಕೆಲವೊಂದು ಕೋಡಿಯಾಗಿ ಜೊತೆಗೆ ಜೋಡಿ ಬಾಗಿ ಬಂದು ಬಿಡ್ತಾವೆ. ಸಿಗಲಾರದು ಸಿಕ್ಕುವಪ್ಪ ಅಂತ ಕೋಡಿ ಅಂದ್ಕೊಂಡು ಜೀವನ ಮಾಡ್ಬೇಕು, ಏನೂ ಮಾಡೋಕ್ಕಿಲ್ಲ, ಕಿತ್ತಾಕಕ್ಕೆ ಬರೋಂಗಿಲ್ಲ. ಕಿತ್ತಾಕೋದನ್ನು ನಮ್ಮ ಸಂಸ್ಕೃತಿನೂ ಅಲ್ಲ. ಇದ್ದದ್ದನ್ನು ನಾವು ಬಡ್ದು ಸರಿ ಮಾಡ್ಕೊಂಡು ಹೋಗ್ಬೇಕು. ಸರಿ ಇದ್ದಿದ್ದಂತ ನಮಗೆ ಸಿಗಂಗಿಲ್ಲ, ಇದ್ದಿದ್ದನ್ನು ಸರಿ ಮಾಡಿ ಬಡ್ದು ಒಂಚೂರು ಸಿಟ್ಟು ಬಂದಾಗ ಚಿನ್ನ ರನ್ನ ಅಂತೇಳಿ ಅವನು ಮನೆಗೆ ಕನ್ನ ಹಾಕಿ ಹಂಗೆ ಸಣ್ಣಗೆ ಸಾಗಿಸ್ಬೇಕು ಜೀವನ. ಅದು ಬಿಟ್ಟು ಏನಾರ ಮಾಡೋಕ್ಕೆ ನಡೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಸಮಾಜ ಜೊತೆಗೆ ಬದುಕಕ್ಕೈತೀವಿ ನಾವು. ಇಲ್ಲಿ ನಮಗೋಸ್ಕರ ನಾವು ಬದುಕಕ್ಕೈತೀವಿಲ್ಲ, ಸಮಾಜ ಜೊತೆಗೆ ಬದುಕುವಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ಸೊ ಹಂಗಾಗಿ ಇದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವರಿಬ್ಬರು ಒಂದಾದ್ರೆ ನಿಮಗೆ ಏನು ಅದ್ಭುತವಾದಂತಹ ಆ ಕೊಯ್ನೂರು ವಜ್ರ ಬಂದು ನಿಮ್ಮ ಮನೆಗೆ ಸಿಗಂಗಿಲ್ಲ. ಇಲ್ಲ ಅವರಿಬ್ಬರು ದೂರ ಆದ್ರಪ್ಪ ಅಂತ ನಮ್ಮ ಮನೆ ಎಳೆದಿದ್ದು ಕೊಯ್ನೂರು ವಜ್ರ ಏನು ಮತ್ತೆ ಬೇರೆ ಕಡೆಗೆ ಹೋಗಂಗಿಲ್ಲ. ತಲೆ ಕೆಡಿಸ್ಕೊಳಕ್ಕೆ ಕೊಡ್ರೆ ಅಭಿಮಾನ ಇಟ್ಟಿರಿ, ಚಲೋ ಆಗ್ಬೋದು, ಹೇಳೋಕ್ಕಾಗಿಲ್ಲ. ನೀವು ಇಷ್ಟೊಂದು ಆರೈಸಿ ಆಶೀರ್ವಾದ ಮಾಡೋಕಚ್ಚನ ಆ ಪ್ರೀತಿ ಸಿಗ್ಬೋದು. ಅದ್ರಾಗ ಏನು ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಟ್ಟು ಅವರಿಬ್ಬರು ಜೋಡಿ ಆಗಲಿ ಅಂತಕ್ಕಂಥ ನನ್ನ ಆಸೆ, ನಿಮ್ಮ ಆಸೆ ಜೋಡಿ ಆಗಲಿ. ಬಟ್ ಒತ್ತಾಯ ಮಾಡೋದು ಬೇಡ, ಅವ್ರವ್ರ ಜೀವನ ಅವ್ರ ಇಷ್ಟ. ದೊಡ್ಡಣ್ಣ ವಿಷಯ ಗಿಡ್ಡಣ್ಣಗರೆ ಹಾಕ್ಬೇಕು. ಅವ್ನು ನಮ್ಮ ವಿಷಯ ನಾವು ನೋಡ್ಕೊಂಡು ನಂಬುವ ಬಿಟ್ಟು ಹೋಗಿ ಅವ್ನ ಜೀವನ ಹಾಳಾಗಿ ಹೋಗಿ ಹನ್ನೆರಡು ಆಗೈತಿ. ಮತ್ತು ಇನ್ನೊಬ್ರದ್ದು ಮಾತಾಡೋದು ಯಾಕಂತ ಹೇಳ್ತಲ್ಲ, ಇಡ್ತಾನೆ ಮಾತಾಡಿನಂತಲ್ಲ, ಅಭಿಮಾನಕ್ಕೋಸ್ಕರ ಮಾತಾಡಿ. ಮತ್ತು ನೀವು ಹೊಟ್ಟೆಗೆ ಹಾಕೋರಿ ಅಂತೇಳ್ತಿ. ವಿಡಿಯೋ ಇಲ್ಲಿಗೆ ಮುಗಿಸೋಕೈತಿ. ಧನ್ಯವಾದಗಳು.